ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ಸ್ ಫುಡ್ ವರ್ಲ್ಡ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಾಳೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಊಟಕ್ಕೆ, ಸೈಡ್ ಡಿಶ್ಗೆ, ಲಂಚ್ ಬಾಕ್ಸಸ್ಗೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಹೆಲ್ತಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈಸಿ ಕೂಡ ಮಾಡೋದಕ್ಕೆ. ಮೊದಲಿಗೆ ನಾನಿಲ್ಲಿ 3 ಬಾಳೆಕಾಯಿ ತೊಗೊಂಡಿದ್ದೀನಿ, 2 ಮಾಡ್ತಾಯಿದ್ದೀನಿ. ಈ ಬಾಳೆಕಾಯಿ ಮೇಲೆ ಸಿಪ್ಪೆನೆಲ್ಲ ನಾವು ಪೀಲ್ ಮಾಡ್ಕೋಬೇಕಾಗುತ್ತೆ. ತುಂಬ ಡೀಪಾಗಿ ಬೇಡ, ಲೈಟಾಗಿ ಮೇಲೆ ಸ್ವಲ್ಪ ಸಿಪ್ಪೆ ಬರೋ ಥರ ತಕ್ಕೋಬೇಕಾಗುತ್ತೆ. ತಕ್ಕೊಂಡು ಕಟ್ ಮಾಡಿಕೊಂಡು ನಾವು ಉಪ್ಪು ಹಾಕಿಟ್ಟಿದ್ದೀವಲ್ಲ ನೀರು, ಆ ನೀರಲ್ಲಿ ಹಾಕಬೇಕು. ಇಲ್ಲಾಂದರೆ ಬಾಳೆಕಾಯಿ ಕಲರ್ ಚೇಂಜ್ ಆಗಿ ಕಪ್ಪಗಾಗಿಬಿಡುತ್ತೆ. ಉಪ್ಪು ಇಲ್ಲ ಅರಿಶಿನ ಪುಡಿ ಹಾಕಿ ಆ ನೀರಿಗೆ ಹಾಕೋಬೇಕು ಬಾಳೆಕಾಯಿ ಪೀಸಸ್ನ. ಈ ಥರ ರೌಂಡ್ ಸ್ಲೈಸಸ್ಸೇ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡೋದಕ್ಕೆ. ತುಂಬ ತೆಳು ಬೇಡ, ಚಿಪ್ಸಿಗೆ ಮಾಡ್ತೀವಲ್ಲ ಆ ಥರ. ತುಂಬ ದಪ್ಪ ಬೇಡ, ಬಜ್ಜಿಗೆ ಮಾಡೋ ಥರ ಮೀಡಿಯಮ್ ಈ ಥರ ನೋಡಿ. ಈ ಥರ ಸೈಜ್ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡು ನಾವು ಉಪ್ಪು ಹಾಕಿಟ್ಟಿದ್ವಲ್ಲ ನೀರು, ಆ ನೀರಲ್ಲಿ ಹಾಕ್ಕೋಬೇಕು. ಉಪ್ಪು ನೀರಲ್ಲಾದರೂ ಹಾಕ್ಬೋದು, ಅರಿಶಿನ ಹಾಕಿ ಅರಿಶಿನದ ನೀರಲ್ಲಾದರೂ ಹಾಕ್ಬೋದು. ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿ ಬಾಳೆಕಾಯಿ ಪೀಸಸ್ನೆಲ್ಲ ಬೇರೆ ಒಂದು ಬಟ್ಲಿಗೆ ತಕ್ಕೋಬೇಕಾಗುತ್ತೆ ನಾವು. ಈಗ ತೆಗಿತಾ ಇದ್ದೀನಿ ನೋಡಿ. ನಾವು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೆ. 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಜೀರಾ ಪೌಡರ್, ಜೀರಿಗೆ ಪುಡಿ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಚ್ಚ ಖಾರದ ಪುಡಿ, 1/4 ಸ್ಪೂನ್ ಗರಂ ಮಸಾಲ, 1 ಚಿಟಿಕೆಯಷ್ಟು ಹಿಂಗು, 1/4 ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಪೌಡರ್ಸ್ ಎಲ್ಲ ಬಾಳೆಕಾಯಿ ಪೀಸಸ್ಗೆ ಚೆನ್ನಾಗಿ ಅಂಟ್ಕೋಬೇಕು, ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಚೆನ್ನಾಗಿ ಎಲ್ಲ ಪೀಸಸ್ಗೂ ಚೆನ್ನಾಗಿ ಈವೆನ್ನಾಗಿ ಅಂಟ್ಕೋಬೇಕು ಪೌಡರ್ಸು, ಸ್ಪೈಸಸ್ ಪೌಡರ್ಸ್ ಎಲ್ಲ. ಇದು ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. ಈಗ ನೋಡಿ 5 ನಿಮಿಷ ಆಗಿದೆ. ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಲ್ಲ ಫ್ರೈ ಪ್ಯಾನ್ ಇಟ್ಕೊಂಡು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಮತ್ತೆಲ್ಲ ಚಟಪಟ ಸಿಡಿದ ಮೇಲೆ 2 ಒಣಮೆಣ್ಸಿಕಾಯಿನ ಮುರಿದು ಹಾಕ್ಕೋಬೇಕು. ಹಸಿಮೆಣ್ಸಿಕಾಯಿನೂ ಬೇಕಾದ್ರೆ ಮುರಿದು ಹಾಕ್ಕೋಬೋದು. ಈಗ ಬಾಳೆಕಾಯಿ ಪೀಸಸ್ ಹಾಕ್ಕೋಬೇಕು. ಒಂದೊಂದೇ ಹಾಕ್ಕೋಬೇಕು, ನೀಟಾಗಿ ಜೋಡಿಸಿರೋ ಥರ ಹಾಕ್ಕೋಬೇಕು. ಒಂದ್ರ ಮೇಲೆ ಒಂದು ಬಿದ್ದರೆ ಚೆನ್ನಾಗಿ ಬೇಯಲ್ಲ, ಟೇಸ್ಟ್ ಇರೋಲ್ಲ. ಎಲ್ಲ ಈವೆನ್ನಾಗಿ ಬೇಯಬೇಕು. ಆ ಥರ ಒಂದೊಂದು ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಹಾಕ್ತಾಯಿದ್ದೀನಲ್ಲ, ಆ ಥರ ಈ ಥರ ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು. 1-2 ನಿಮಿಷ ಬೇಯಬೇಕು. ಅದನ್ನೇನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಈಗ ನೋಡಿ, ಈ ಥರ ಕಡಾಯಿನ, ಫ್ರೈ ಪ್ಯಾನ್ನ ಈ ಥರ ಸುತ್ತ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಎಣ್ಣೆ ಎಲ್ಲದಕ್ಕೂ ಆಗುತ್ತೆ, ಇಲ್ಲಾಂದರೆ ಒಂಥರ ಸೀದೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಬೇಯಲಿ, 1-2 ನಿಮಿಷ ಚೆನ್ನಾಗಿ ಬೇಯಲಿ. ನೆಕ್ಸ್ಟ್ ಆಮೇಲೆ ಟರ್ನ್ ಮಾಡ್ಕೊಳ್ಳೋಣ. ಈಗ ನೋಡಿ 2 ನಿಮಿಷ ಒಂದು ಕಡೆ ಬೆಂದಿದೆ, ಆಲ್ಮೋಸ್ಟು ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ನಾವು ಟರ್ನ್ ಮಾಡ್ಕೋಬೇಕಾಗುತ್ತೆ. ತುಂಬ ಬೇಗ ಆಗೋಗುತ್ತೆ, ತುಂಬ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. 1 ನಿಮಿಷ, 2 ನಿಮಿಷ ಒಂದೊಂದು ಕಡೆ ಬಿಟ್ಬಿಟ್ಟು ಟರ್ನ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಕ್ರಿಸ್ಪಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ ಬಾಳೆಕಾಯಿ ಫ್ರೈ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬ ಈಸಿ ಟೇಸ್ಟಿ ಬಾಳೆಕಾಯಿ ಫ್ರೈ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ.